ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 23 ದೇವಹೂತಿಯ ಪ್ರಲಾಪ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 36. ಸ ತಾಂ ಕೃತಮಲ ಸ್ನಾನಾಂ ವಿಭ್ರಾಜಂತೀಮ ಪೂರ್ವವತ್ ಆತ್ಮನೋ ಬಿಭ್ರತೀಂ ರೂಪಂ ಸಂವೀತರು ಚಿರಸ್ತನೀಂ. ಶ್ಲೋಕ 37. ವಿದ್ಯಾಧರಿ ಸಹಸ್ರೇಣ ಸೇವ್ಯಮಾನಂ ಸುವಾಸಸಂ ಜಾತಭಾವೋ ವಿಮಾನಂ ತದಾರೋಹ ಯದಮಿತ್ರಹನ್. ಅನುವಾದ. ಸ್ವಚ್ಛವಾಗಿ ಸ್ನಾನ ಮಾಡಿದ ದೇವಹೂತಿಯು ತನ್ನ ಎಂದಿನ ಪತ್ನಿಯೇ ಅಲ್ಲವೇನೋ ಎಂಬಂತೆ ಹೊಳೆಯುತ್ತಿರುವುದನ್ನು ಆ ಮುನಿಯು ಕಂಡನು. ರಾಜಪುತ್ರಿಯಾಗಿ ತನ್ನ ಮೊದಲಿನ ಸೌಂದರ್ಯವನ್ನು ಅವಳು ಮತ್ತೆ ಪಡೆದಿದ್ದಳು. ಉತ್ಕೃಷ್ಟವಾದ ವಸ್ತ್ರಗಳನ್ನು ಧರಿಸಿದ್ದಳು. ಅವಳ ಮನೋಹರವಾದ ಸ್ತನಗಳು ತುಂಬಿಕೊಂಡಿದ್ದವು. 1,000 ಗಂಧರ್ವ ಕನ್ಯೆಯರು ಅವಳ ಪರಿಚಾರಿಕೆಯರಾಗಿದ್ದರು. ಹೇ ವೈರಿ ಮರ್ದನನೇ, ಆಕೆಯ ಬಗ್ಗೆ ಅವನಿಗಿದ್ದ ಪ್ರೀತಿ ಇನ್ನಷ್ಟು ಹೆಚ್ಚಾಯಿತು. ತನ್ನ ವಿಮಾನದಲ್ಲಿ ಆಕೆಯನ್ನು ಅವನು ಕುಳ್ಳಿರಿಸಿದನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ನಾವು ಭಾವಾರ್ಥದ ಮೂಲಕ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಕರ್ದಮ ಮುನಿಯ ಹೆಂಡತಿಯನ್ನ ಹೋಗಿ ನೀನು ಆ ಸರೋವರದಲ್ಲಿ ಸ್ನಾನ ಮಾಡಿ ಬಾ ಅಂತಾರೆ. ಅಲ್ಲಿಗೆ ಹೋದ್ರೆ ಬೇಕಾದಷ್ಟು ಜನ ಪರಿಚಾರಿಕೆಯರು ಅವಳಿಗೆ ಸ್ನಾನ ಮಾಡಿಸಿ ಬಗೆ ಬಗೆಯ ರತ್ನಗಳಿಂದ ಕೂಡಿರುವಂತ ಡಾಬು ಮತ್ತೆ ಒಡವೆಗಳು ಇದರಿಂದ ಅವಳನ್ನ ಅಲಂಕಾರ ಮಾಡ್ತಾರೆ. ಅವಳು ಮುತ್ತಿನ ಹಾರವನ್ನು ಧರಿಸಿ ಮಂಗಳ ದ್ರವ್ಯಗಳಿಂದ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅವಳ ಮುಖ ಸುಂದರವಾದ ಹಲ್ಲುಗಳಿಂದ ಮತ್ತೆ ಮನೋಹರವಾದ ಹುಬ್ಬುಗಳಿಂದ ಬೆಳಗುತ್ತಾ ಇತ್ತು. ಅಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಹುಬ್ಬುಗಳು ಮತ್ತೆ ಅವಳ ಹಲ್ಲುಗಳು ಅಂತ. ಆಮೇಲೆ ಅವಳ ಕಣ್ಣು ತುಂಬಾ ಚೆನ್ನಾಗಿತ್ತು. ಅವಳ ಮುಖ ಕಪ್ಪಾದ ಮುಂಗರಗಳಿಂದ ಆವೃತವಾಗಿತ್ತು. ಆಮೇಲೆ ಮುನಿಗಳಲ್ಲಿ ಉತ್ತಮನು ಮತ್ತೆ ತನ್ನ ಶ್ರೇಷ್ಠ ಪತಿ, ತನಗೆ ಅತ್ಯಂತ ಪ್ರೀತಿ ಪಾತ್ರನಾಗಿರುವಂತ ಕರ್ದಮ ಮುನಿಯ ನೆನಪಾಗ್ತಾ ಇದ್ದಂಗೆ ಅವಳು ಎಲ್ಲ ದಾಸಿಯರ ಸಮೇತ ಅವಳು ಅವನ ಮುಂದೆ ತಕ್ಷಣನೇ ಕಾಣಿಸ್ಕೊಳ್ತಾಳೆ. 1000 ದಾಸಿಯರಿಂದ ಸುತ್ತುವರಿಯಲ್ಪಟ್ಟು ಅವಳು ತನ್ನ ಪತ್ನಿಯ ಮುಂದೆ ನಿಂತಿದ್ದನ್ನ ನೋಡಿದಾಗ ತನ್ನ ಪತಿಯ ಯೋಗ ಶಕ್ತಿಯನ್ನ ಅವಳು ಕಣ್ಣಾರೆ ನೋಡ್ತಾಳಲ್ಲ, ಅದಕ್ಕೆ ಅವಳು ಆಶ್ಚರ್ಯಚಕಿತಳಾಗ್ತಾಳೆ. ಎಂಥ ಒಂದು ಶಕ್ತಿ ಇದೆ ನನ್ನ ಗಂಡನಿಗೆ ಅಂತಂದ್ಬಿಟ್ಟು ಅವಳು ಅನ್ಕೊಳ್ತಾಳೆ. ಈಗ ಈ ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ, ಸ್ವಚ್ಛವಾಗಿ ಸ್ನಾನ ಮಾಡಿದಂತಹ ದೇವಹೂತಿ ತನ್ನ ಎಂದಿನ ಪತ್ನಿ ಅಲ್ವೇನೋ, ಅಂದ್ರೇನೋ ಇವಳೇನಾ ನನ್ನ ಹೆಂಡತಿ ಅನ್ನೋ ರೀತಿ ಅವಳು ಹೊಳಿತಾ ಇದ್ದಾಳೆ. ಯಾಕಂದ್ರೆ ಮದುವೆ ಆಗಿ ಬಂದಾಗಿಂದ ಇಲ್ಲಿವರೆಗೂ ಅವಳು ಕುಟೀರದಲ್ಲಿ ಅವನ ಜೊತೆ ವ್ರತ, ತಪಸ್ಸು, ಉಪವಾಸ ಹೀಗೆ ಮಾಡ್ಕೊಂಡು ಸಾಧನೆ ಮಾಡ್ಕೊಂಡಿದ್ಲಲ್ವಾ. ಆಗ ನೋಡೋದಕ್ಕೂ ಈಗ ನೋಡ್ತಾ ಇರೋದಕ್ಕೂ ಅವನಿಗೆ ಆಶ್ಚರ್ಯ ಆಗತ್ತೆ. ಓ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ರಾಜಪುತ್ರಿಯಾಗಿ ಅವಳು ಹೇಗಿದ್ಲೋ ಮೊದಲು, ಆ ಮೊದಲಿನ ಸೌಂದರ್ಯ ಅವಳು ಮತ್ತೆ ಪಡೆದಿದ್ದಾಳೆ. ಆಮೇಲೆ ಒಳ್ಳೆ ಬಟ್ಟೆಗಳನ್ನ ಧರಿಸಿದಾಳೆ. ಮತ್ತೆ ಅವಳ ಮನೋಹರವಾದಂತಹ ಸ್ತನಗಳು ಕೂಡ ತುಂಬಿಕೊಂಡಿದ್ವು. ಆಮೇಲೆ ಅವಳು 1,000 ಗಂಧರ್ವ ಕನ್ಯೆಯರು ಅವಳ ಪರಿಚಾರಿಕೆಯರಾಗಿದ್ರು. ಅಂದ್ರೆ ಅವಳಿಗೆ ಸೇವೆ ಮಾಡುವಂಥವ್ರು, ಅವಳು ಏನ್ ಬೇಕೋ ಅದನ್ನೆಲ್ಲ ಮಾಡುವಂಥವ್ರು. ಇಲ್ಲಿ ಹೇಳ್ತಾರೆ ಮುನಿಗಳು, ಹೇ ವೈರಿ ಮರ್ದನನೇ, ಅಂದ್ರೆ ವೈರಿಗಳನ್ನ ಕೊಲ್ಲುವಂಥವನೇ ಅಂತ ಅರ್ಥ. ಅವಳ ಬಗ್ಗೆ ಅವನಿಗಿದ್ದಂತಹ ಪ್ರೀತಿ ಇದೆಯಲ್ಲ, ಅದು ಇನ್ನಷ್ಟು ಹೆಚ್ಚಾಗ್ಬಿಡತ್ತೆ. ಆಮೇಲೆ ಏನ್ ಮಾಡ್ತಾನೆ, ತನ್ನ ಹೆಂಡತಿಯನ್ನ ವಿಮಾನದಲ್ಲಿ ಕೂರಿಸ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮದುವೆಗಿಂತ ಮೊದಲು ದೇವಹೂತಿಯನ್ನು ಅವಳ ತಾಯಿ ತಂದೆ ಕರ್ದಮ ಮುನಿಯ ಮುಂದೆ ಕರೆತಂದಾಗ ಅವಳು ಪರಿಪೂರ್ಣ ಸುಂದರಿಯಾದ ರಾಜಕುಮಾರಿಯಾಗಿದ್ದಳು. ಆಕೆಯ ಅಂದಿನ ಸೌಂದರ್ಯ ಈಗ ಕರ್ದಮ ಮುನಿಗೆ ನೆನಪಾಯಿತು. ಅಂದ್ರೆ ಮದುವೆಗೆ ಮುಂಚೆ ದೇವಹೂತಿ ಮೊದಲನೇ ಸರಿ ತಂದೆ ತಾಯಿ ಜೊತೆ ಬಂದಿರ್ತಾಳಲ್ಲ, ಆಗ ಕರ್ದಮ ಮುನಿ ನೋಡಿರ್ತಾನಲ್ಲ, ಅಂದ್ರೆ ಆ ಟೈಮಲ್ಲಿ ಅವಳು ಪರಿಪೂರ್ಣ ಸುಂದರಿಯಾದಂತಹ ರಾಜಕುಮಾರಿಯಾಗಿದ್ಲು. ತುಂಬಾ ಬೆಲೆ ಬಾಳುವಂತಹ ವಸ್ತ್ರಗಳು, ಆಮೇಲೆ ಒಡವೆಗಳು ಇದನ್ನೆಲ್ಲ ಹಾಕೊಂಡು ಅವಳು ತುಂಬಾನೇ ಚೆನ್ನಾಗಿ ಸೌಂದರ್ಯದಿಂದ ತುಂಬಿದ್ಲು. ಆ ರೀತಿ ನೋಡಿದ್ನಲ್ಲ, ಆ ಸೌಂದರ್ಯ ಈಗ ಕರ್ದಮ ಮುನಿಗೆ ನೆನಪಾಗತ್ತೆ. ಮದುವೆಯಾದ ಮೇಲೆ ಕರ್ದಮ ಮುನಿಯ ಸೇವೆಯಲ್ಲಿ ಅವಳು ತೊಡಗಿದಾಗ ಒಬ್ಬ ರಾಜಕುಮಾರಿಯಂತೆ ತನ್ನ ದೇಹದ ಬಗ್ಗೆ ಗಮನ ತೆಗೆದುಕೊಳ್ಳುವುದನ್ನು ಅವಳು ಉದಾಸೀನದಿಂದ ನಿಲ್ಲಿಸಿ ಬಿಟ್ಟಳು. ಏಕೆಂದರೆ
ಆ ರೀತಿ ಗಮನ ನೀಡಲು ಅನುಕೂಲಗಳಿರಲಿಲ್ಲ. ಅವಳ ಪತಿ ಆಶ್ರಮದಲ್ಲಿ ವಾಸ ಮಾಡುತ್ತಿದ್ದನು. ಅಂದ್ರೆ ಅವಳು ಮದುವೆಯಾಗಿ ಮೊದಲನೇ ಸರಿ ಬರ್ತಾಳಲ್ವಾ, ಅಲ್ಲಿಂದ ಹಿಡಿದು ಕರ್ದಮ ಮುನಿಯ ಸೇವೆಯಲ್ಲೇ ಅವಳು ತನ್ನನ್ನ ತಾನು ತುಂಬಾ ತೊಡಗಿಸ್ಕೊಂಡಿರ್ತಾಳೆ. ಅವಳು ತನ್ನ ಕಡೆ ಗಮನ ಹರಿಸೋದು, ಅಂದ್ರೆ ತನ್ನ ಶರೀರದ ಕಡೆ ಗಮನ ಹರಿಸೋದು ಅಂದ್ರೆ ಏನು, ಈಗ ಕ್ಲೀನಾಗಿ ಅದನ್ನ ಇಟ್ಕೊಳ್ಳೋದು, ಮತ್ತೆ ಏನೇನಿದೆಯೋ ಮೇಕಪ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಲ್ವಾ, ಗಂಧವನ್ನ ಹಚ್ಕೊಳ್ಳೋದು ಹರಿಶಿಣದಿಂದ, ಮತ್ತೆ ಇದ್ ರೀತಿ ತನ್ನ ಶರೀರದ ಒಂದು ಕಾಳಜಿಯನ್ನೇ ಬಿಟ್ಬಿಟ್ಟಿದ್ಲು ಅವಳು. ಯಾಕೆ ಅಂತಂದ್ರೆ ಅದ್ರ ಕಡೆ ಗಮನ ಕೊಡೋದಕ್ಕಲ್ಲ, ಅನುಕೂಲನೂ ಇರ್ಲಿಲ್ಲ. ಯಾಕಂದ್ರೆ ಅವರ ಗಂಡ ವಾಸ ಮಾಡ್ತಾ ಇದ್ದಿದ್ದೆ ಎಲ್ಲಿ, ಆಶ್ರಮದಲ್ಲಿ ಅದೆಲ್ಲ ಏನ್ ಸಿಗತ್ತಾ, ಇಲ್ಲ. ತನ್ನನ್ನ ತಾನು ಅವಳು ಅದರಲ್ಲೇ ತೊಡಗಿಸ್ಕೊಂಡ್ಬಿಟ್ಟಿದ್ಲು. ಅವಳಾದರೂ ಯಾವಾಗಲೂ ಆತನ ಸೇವೆಯಲ್ಲೇ ತೊಡಗಿರುತ್ತಿದ್ದಳು. ಹೀಗಾಗಿ ರಾಜಯೋಗ್ಯ ಸೌಂದರ್ಯವು ಮಾಯವಾಗಿತ್ತು. ಒಬ್ಬ ಸಾಮಾನ್ಯ ದಾಸಿಯಂತೆ ಅವಳು ಕಾಣುತ್ತಿದ್ದಳು. ಅಂದ್ರೆ ಅಲ್ಲಿ ತನ್ನನ್ನ ತಾನು, ತನ್ನ ಬಗ್ಗೆ ಕೇರ್ ತಗೊಳ್ಳೋದು, ತನ್ನ ಶರೀರದ ಬಗ್ಗೆ ಕೇರ್ ತಗೊಳ್ಳೋದು ಎಲ್ಲವನ್ನ ಬಿಟ್ಟು ಯಾವಾಗ್ಲೂ ಆ ಕರ್ದಮ ಮುನಿಯ ಸೇವೆಯಲ್ಲೇ ತೊಡಗಿರ್ತಾ ಇದ್ಲು. ಹೀಗಾಗಿ ಏನಾಯ್ತು, ಆ ರಾಜಯೋಗ್ಯದಿಂದ ಬಂದಿದ್ದಂತಹ ಸೌಂದರ್ಯ ಇತ್ತಲ್ಲ, ಅದೆಲ್ಲ ಮಾಯವಾಗಿ ಈಗ ಅವಳು ಸೇವೆ ಮಾಡ್ಕೊಂಡಿದ್ದಿದ್ರಿಂದ ಒಬ್ಬ ಸಾಮಾನ್ಯ ದಾಸಿಗಳು ಹೇಗಿರ್ತಾರೋ ಆ ರೀತಿ ಕಾಣಿಸ್ತಾ ಇದ್ಲು. ಈಗ ಕರ್ದಮ ಮುನಿಯ ಯೋಗ ಶಕ್ತಿಯ ಆದೇಶದ ಮೇರೆಗೆ ಗಂಧರ್ವ ಕನ್ಯೆಯರು ಅವಳಿಗೆ ಸ್ನಾನ ಮಾಡಿಸಿದ ಮೇಲೆ ಅವಳು ತನ್ನ ಎಂದಿನ ಸೌಂದರ್ಯವನ್ನ ಪಡೆದಳು. ಕರ್ದಮ ಮುನಿಗಳೇನ್ ಮಾಡಿದ್ರು, ತಮ್ಮ ಯೋಗ ಶಕ್ತಿ ಏನಿತ್ತೋ ಅದನ್ನ ಉಪಯೋಗ ಮಾಡಿ ಗಂಧರ್ವ ಕನ್ಯೆಯರನ್ನ ಅವರು ಕರೆಸ್ತಾರೆ, ಮತ್ತೆ ಅವರಿಂದ ಅವಳಿಗೆ ಸ್ನಾನವನ್ನ ಮಾಡಿಸ್ತಾರೆ. ಆಗ ಅವಳಿಗೆ ಮೊದಲಿದ್ದಂತಹ ಆ ಸೌಂದರ್ಯ ಮತ್ತೆ ವಾಪಸ್ ಬರುತ್ತೆ. ವಿವಾಹ ಪೂರ್ವದ ಸೌಂದರ್ಯವು ಆಕೆಯಲ್ಲಿ ಮತ್ತೆ ಕಾಣಿಸಿಕೊಂಡಾಗ ಕರ್ದಮ ಮುನಿಯು ಆಕೆಯ ಸೌಂದರ್ಯದಿಂದ ಆಕರ್ಷಿತನಾದನು. ಅಂದ್ರೆ ಏನು, ಮೊದಲು ಹೇಗಿದ್ಲೋ ಆ ರೀತಿಯ ಸೌಂದರ್ಯನೇ ಅವಳಿಗೆ ಬಂತಲ್ವಾ, ಈಗ ಅವರಿಗೆ ಅವಳ ಮೇಲೆ ಆಕರ್ಷಣೆ ಆಯ್ತು. ತರುಣಿಯೊಬ್ಬಳ ನಿಜವಾದ ಸೌಂದರ್ಯವಿರುವುದು ಆಕೆಯ ಎದೆಗಳಲ್ಲಿ. ತುಂಬಾ ಚೆನ್ನಾಗಿ ಅಲಂಕೃತವಾದ ಅವಳ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುವ ಆಕೆಯ ಸ್ತನಗಳನ್ನು ನೋಡಿದಾಗ ಕರ್ದಮ ಮುನಿಯು ಮಹಾಋಷಿಯಾಗಿದ್ದರೂ ಕೂಡ ಪತ್ನಿಯಿಂದ ಆಕರ್ಷಿತನಾದನು. ಅದಕ್ಕಾಗಿಯೇ ಶ್ರೀಪಾದ ಶಂಕರಾಚಾರ್ಯರು ಆಧ್ಯಾತ್ಮ ಸಾಧಕನನ್ನು ಎಚ್ಚರಿಸಿದ್ದಾರೆ. ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗಿದವರು ಹೆಣ್ಣಿನ ಉನ್ನತ ಕುಚಗಳಿಂದ ಆಕರ್ಷಿತರಾಗಕೂಡದು. ಏಕೆಂದರೆ ಅವು ಶರೀರದೊಳಗಿನ ಕೊಬ್ಬು ಮತ್ತು ರಕ್ತದ ಸಂಯೋಗದ ಫಲವಲ್ಲದೆ ಬೇರೇನೂ ಅಲ್ಲ. ಇಲ್ಲಿ ಒಬ್ಬ ತರುಣಿಯ ನಿಜವಾದ ಸೌಂದರ್ಯ ಆಕೆಯ ಎದೆಗಳಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಆಕೆಯ ಸ್ತನಗಳನ್ನ ನೋಡಿದಾಗ ಕರ್ದಮ ಮುನಿ ಮಹಾ ಋಷಿ ಆಗಿದ್ರು ಕೂಡ ಅವರಿಗೆ ಪತ್ನಿಯಿಂದ ಆಕರ್ಷಣೆಗೆ ಒಳಗಾಗ್ತಾರೆ. ಆಯ್ತಾ, ಅದಕ್ಕೋಸ್ಕರನೇ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಗುರುಗಳು ಶ್ರೀ ಶಂಕರಾಚಾರ್ಯರು ಭಜಗೋವಿಂದಂ ಬರ್ದಿದಾರಲ್ಲ, ಅದ್ರಲ್ಲಿ ಹೇಳಿದ್ದಾರೆ, ಆಧ್ಯಾತ್ಮ ಸಾಧನೆಯಲ್ಲಿ ಯಾರು ತೊಡಗಿರ್ತಾರೋ ಅವರು ಹೆಣ್ಣಿನ ಉನ್ನತ ಕುಚಗಳಿಗೆ, ಆ ಸ್ತನಗಳಿಗೆ ಆಕರ್ಷಿತರಾಗಬಾರದು. ಯಾಕೆಂದ್ರೆ ಅದು ಬೇರೆ ಏನೂ ಅಲ್ಲ, ಕೊಬ್ಬು ಮತ್ತೆ ರಕ್ತದ ಸಂಯೋಗ ಅಷ್ಟೇನೆ ಹೊರತು ಬೇರೆ ಇನ್ನೇನು ಅಲ್ಲ. ಅದರಿಂದ ಯಾಕೆ ಆಕರ್ಷಿತರಾಗ್ತೀರಾ, ಅಧ್ಯಾತ್ಮದಲ್ಲಿ ನೀವು ಮುಂದುವರಿರಿ ಅಂತ. ಈಗೇನಾದ್ರೂ ಅದರಿಂದ ಆಕರ್ಷಿತರಾದ್ರೆ ಅವ್ರ ಆಧ್ಯಾತ್ಮ ಸಾಧನೆ ಅಲ್ಲಿಗೆ ನಿಂತು ಹೋಗುತ್ತೆ, ಮತ್ತೆ ಅವರು ಐಹಿಕದ ಒಂದು ಜಂಜಾಟಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ ಅನ್ನೋ ಕಾರಣಕ್ಕೇನೆ ಆಧ್ಯಾತ್ಮ ಸಾಧನೆ ಯಾರು ಮಾಡ್ತಿರ್ತಾರೋ ಅವ್ರಿಗೆ ಈ ಎಚ್ಚರಿಕೆಯನ್ನ ಶ್ರೀಪಾದ ಶಂಕರಾಚಾರ್ಯರು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.